ನೀವು ಜಾಗ ತೋರಿಸಿದ್ರೆ ನಾವು ಬಂದು ಇವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಇವ್ರು ಕ್ರಮ ಕಟ್ತಾವ್ರೆ, ದುಡ್ಡಿದೆ ಇವ್ರ ಹತ್ರ, ನಾವು ಅಭಿವೃದ್ಧಿಗೆ ಅಡ್ಡ ಹೋಗೋದು ಬೇಡ ಅಂತ ಇವ್ರನ್ನೂ ಕನ್ವಿನ್ಸ್ ಮಾಡಿ ಬೇಕಾದ್ರೆ ನಾವು ಮಾಡ್ಸೋದು. ನೀವು ಅದೆಲ್ಲ ತೋರ್ತಾ ಬರ್ತು ಸುಮ್ಮನೆ ಎಲ್ಲಾದ್ರೂ ಹೊಡಿತೀನಿ ಅಂತ ಶುರು ಮಾಡಿದಿರಿ. ನೀವು ಫಿನಿಶ್ ಮಾಡಿ ಯಾವ್ದು ಕೊಟ್ಟಿದ್ದೀರಿ, ಯಾವ್ದು ಹ್ಯಾಂಡ್ ಓವರ್ ಮಾಡಿದ್ದೀರಿ, ಎಷ್ಟು ಟೈಮ್ ಬೇಕು ನಿಮಗೆ? ಯಾರು PWD ಅವರು? ನೀವೇ ಒಪ್ಕೊಂಡಿದ್ದೀರಿ, ಹೋಟೆಲ್ ನೀವೇ ಹೇಳ್ಕೊಂಡಿದ್ದೀರಿ 6 ತಿಂಗಳ ಒಳಗಡೆ ಕೊಡ್ತೀವಿ ಅಂತ. 6 ತಿಂಗಳು ಆಗೋಯ್ತಪ್ಪ, ಎಲ್ಲಿ ಕೊಡ್ತೀರಿ ನೀವು? ಯಾವ್ದಕ್ಕೆ ಗ್ರಾಂಟ್ ಯಾವ್ದಕ್ಕೆ ಹಾಕಿದ್ದೀರಿ? ನೀವೀಗ ಏನ್ ಹೇಳ್ತೀರಿ? ಇವ್ರೇನ್ ಹೇಳ್ತಾರೆ, ದುಡ್ಡು ಪ್ರಾಧಿಕಾರದ್ದು, ಜಾಗ ಮುನ್ಸಿಪಾಲ್ದು, ಎಕ್ಸಿಕ್ಯೂಷನ್ ಮಾಡೋದು PWD ಅವರು. ನೀವು ಯಾರು ಕೇಳಬೇಕು? ಯಾರನ್ನಪ್ಪ ಕೇಳ್ತಾರೆ? ನೀನ್ ಹಿಡ್ಕೊಳಕ್ ಬಂದ್ರೆ ನೀನ್ ಮೈಗೆ ಎಣ್ಣೆ ತಿಕ್ಕೊಂಡಿದ್ಯಾ, ನೀನ್ ಕಳ್ಸ್ಕೊಂಡೋಗ್ಯಾ? PWD ಏನು ಪತ್ತೆನೇ ಇರಲ್ಲ. ಈ PWDಗೂ ಈ ಪಾಪ ಇಲ್ಲಿ ಅಂಗಡಿ ವ್ಯಾಪಾರ ಮಾಡೋರ್ಗೆ ಸಂಬಂಧನೇ ಇಲ್ಲ. ಮುನ್ಸಿಪಾಲ್ ಅವ್ರಿಗೆ ದುಡ್ಡು ಕೊಟ್ಟಿರೋರು ಪಾಪ, ಅವ್ರು ಪುಣ್ಯಾತ್ಮರು ಯಾರೋ ದುಡ್ಡು ಕೊಟ್ಟವ್ರೆ, ಪ್ರಾಧಿಕಾರದವರು ನಮ್ಮ ತಾಲೂಕಿನ ಜನ ಯಾವುದೋ ಸೈಟು ಪೈಟದ್ದು ಅದು ಇದು ದುಡ್ಡು ತುಂಬವ್ರೆ. ಆ ದುಡ್ಡನ್ನ ನೀವು ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ದುಡ್ಡನ್ನ ತಂದು ಇಲ್ಲಿ ನೀವು ಕೆಲಸ ಮಾಡ್ತೀವಿ ಅಂತ ಹೊರಟಿದ್ದೀರಿ. ನಮ್ಗೆ ಇಲ್ಲಿ ಸ್ಥಳೀಯವಾಗಿ ಬೆನಿಫಿಷರ್ ಯಾರು ಕೇಳಬೇಕು ಅದೇಳಿ. ಈ ಅಂಗಡಿದು ಅವರು PWD ಅವ್ರು ಮಾಡ್ತಾರೆ ಅಂತಾರೆ. ಸರ್ ಇದು ಟೆಂಡರ್ ಆಗಿರೋದು ವರ್ಕು ಡೋರ್ಗಳು ತೆಗೀರಿ, ನಾವೇ ತೆಗೀರಿ ಅಂತ ಹೇಳಿ ಇವರು ಬಂದಿರ ಹೇಳಿ. ಅದೊಂದು ಮಾತೊಂದು ಅಂಗಡಿ ಬಿಟ್ಕೊಳ್ಳಿಲ್ಲ ಅಂದ್ರೆ ಡೋರ್ ತೆಗೀತೀವಿ ಮಾತಾಡ್ತಾರ್ರಿ. ಈಗ ನೀವು ಮಾಡ್ತಾ ಇದ್ದೀರಲ್ಲ, ಗೊತ್ತಾಯ್ತು 8 ಕೋಟಿ ಪ್ರಾಧಿಕಾರದಿಂದ PWDಗೆ ಹ್ಯಾಂಡ್ ಓವರ್ ಆಗಿದೆ. ಟೆಂಡರ್ ನಿಮ್ಮ ಮುಖಾಂತರ ಅವ್ರಿಗೆ ಎಕ್ಸಿಕ್ಯೂಟ್ ಆಗಿದೆ. ಆ 8 ಕೋಟಿ ಎಸ್ಟಿಮೇಟ್ ಯಾವುದು, ಯಾವ ಎಷ್ಟು ಅಂಗಡಿ ಕಟ್ಟಬೇಕು ಅಂತ 8 ಕೋಟಿ ಏನು ಹೊಡೆದಿದ್ರು ಅಲ್ಲಪ್ಪ. ಈಗ ಅಲ್ಲಿ ಏನು ಹೊಡೆದಿದ್ರು ಅಷ್ಟು ಮಾತ್ರ ಸರ್. ಇಲ್ಲ ಸರ್, ಇದು ಸೇರಿ ಸರ್. 9 ಅಂಗಡಿ ಹೊಡೆದ್ರೆ ಮುಂದೆಗಡೆ ಕೇಳಿ ಇಲ್ಲಿ 9 ಅಡಿ PWD ತೋರಿಸ್ತೀರಾ? ಅವ್ರು ಕೇಳಕ್ಕೆ ನೀವು ಮಾತಾಡ್ತೀರಿ. ಕೇಳಿಸ್ಕೊಳ್ಳಿ, ನಿಮ್ಮ ಎಸ್ಟಿಮೇಟ್ ಅಲ್ಲಿ ಐತೇನಪ್ಪ? ಶಿವಕುಮಾರ್ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಎಸ್ಟಿಮೇಟ್ ನೀವು PWD ಫಿಟ್ನೆಸ್ ಸರ್ಟಿಫಿಕೇಟ್ ನಾನು ಕೇಳ್ತಾ ಇಲ್ಲ, ಅದೆಲ್ಲ ಅವ್ರು ಕೇಳ್ತಾರೆ. ನೀವು ಆಯ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಏನಕ್ಕೆ ತಗೋತೀರಿ? ನೀವು ಫ್ಯೂಚರ್ ಅಲ್ಲಿ ಇದನ್ನು ನೋಡೋದು ಬೇರೆ ಬಿಲ್ಡಿಂಗ್ ಕಟ್ಟಕ್ಕೆ ಇದು ಯೋಗ್ಯನಾ ಯೋಗ್ಯವಲ್ವಾ ಅಂತ ಕೇಳ್ತೀನಿ. ನಮ್ಗೆ ಅದೇ ಬೇಕಿಲ್ಲ. ತಗೊಳ್ಳಿ, ನೀವು ಇದಕ್ಕೆ ಹಣ ಹಾಕಿದಿರಿ, ಯಾವ ಹಣ ಹಾಕಿದಿರಿ, ಇವ್ರಿಗೆ ಯಾವ ರೀತಿ ಕಾಂಪ್ಲೆಕ್ಸ್ ಕಟ್ಕೊಡ್ತೀರಿ? ಏನ್ ಹೇಳೋರು ಕೇಳೋರು ಯಾರು ಇಲ್ವಾ? ನೀವು ಕೇಳಬೇಡಿ ಅಂದ್ರೆ ನಾವು ಕೇಳಲ್ಲ. ನಾವೇನ್ ಕಾನೂನು ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಕೋತೀವಿ. ನೀವು ಮಾತಿಗೆ ಮೊದಲು ಅಭಿವೃದ್ಧಿ ಅಡ್ಡಿ ಬರ್ತೀರಿ ಅಂತೀರಿ. ಅಭಿವೃದ್ಧಿ ಮಾಡಿ, ನಾವು ಯಾವ್ದು ಅಡ್ಡಿ ಬಂದಿಲ್ಲ. ಕ್ರಮವಾಗಿ ಮಾಡಿ. ಎಲ್ಲಿ ನಿಮ್ ಕ್ರಮ ಇದೆ? ಅಲ್ಲಿ ಕೀಳ್ತೀರಿ, ಅಲ್ಲಿ ಬಿಡ್ತೀರಿ, ಇಲ್ಲಿ ಪಾಯ ಹಾಕ್ತೀರಿ, ಬಿಡ್ತೀರಿ, ಅಲ್ಲಿ ಪಿಲ್ಲರ್ ಹಾಕ್ತೀರಿ, ಬಿಡ್ತೀರಿ. ಫಿನಿಶ್ ಮಾಡಿಕೊಟ್ಟಿರೋದು ಹ್ಯಾಂಡ್ ಓವರ್ ಮಾಡಿರೋದು ಯಾವ್ದನ್ನ 2 ವರ್ಷದಲ್ಲಿ ಎಸ್ಟಿಮೇಟು ಪ್ಲಾನ್ 2 ತರ ಕೇಳಬೇಕು. ಸಾರ್ವಜನಿಕವಾಗಿ ಕೇಳಬಾರ್ದು. ಎಸ್ಟಿಮೇಟ್ ಕಳ್ಸ್ಕೊಡ್ರಿ, ಯಾವ್ದಾವ್ದಕ್ಕೆ ಏನೇನ್ ಮಾಡಿದೀರ ಒಬ್ಬೊಬ್ರಿಗೆ ಕನ್ಫ್ಯೂಷನ್ ಇದ್ದೀರಾ. ಎಸ್ಟಿಮೇಟ್ ಮಾಡಿರೋದಣ್ಣ ಈ 9 ಅಂಗಡಿ ನಮಗೆ ಇರಪ್ಪ ಇಲ್ಲಿ ಒಂದು ನಿಮಿಷ. PWD ಅವ್ರು ಹೇಳಿರೋದು ಅಲ್ಲಿಂದ ಈ TPNC ಇದೆಯಲ್ಲ ಅಲ್ಲಿ ತನಕನೂ ಗ್ರೌಂಡು ಫಸ್ಟ್ ಸೆಕೆಂಡ್ ಬರುತ್ತೆ. ಮತ್ತೆ 20 ಅಂಗಡಿ ಹೊಡೆದಾಕಿದೀವಲ್ಲ ಅದು ಸೇರಿ ಇದು 35 ಅಡಿ ಸೇರ್ಕೋಬೇಕು ನಮಗೆ ಜಾಗ ಮುಂದಕ್ಕೆ. 35ರಿಂದ 40 ಅಡಿ 10 ಅಡಿ ಮುಂದಕ್ಕೆ ಫುಟ್ಬಾಲ್ ರೋಡು ವೈಂಡಿಂಗ್ ಆಗುತ್ತೆ. ಲೈನ್ ಮಾಡಕ್ಕೆ ಸರ್ ಇದು ಲೈನ್ ಏಕ ಬರುತ್ತೆ ಸರ್. ಇದು ಅಲ್ಲಿ TPNC ಇದೆಯಲ್ಲ ಸರ್,
ಅಲ್ಲಿ 30 ಅಡಿ ರೋಡ್ ಬಿಡೋದು, ಗ್ರಿಲ್ ಹಾಕಿ ರೋಡ್ ಬಿಡೋದು. ಈಗ ಒಂದ್ ಕೆಲಸ ಮಾಡ್ರಪ್ಪ, ಅದು ಆ ಥರ ನೀವು ಇದೆಲ್ಲ ಸೇರಿಸ್ಕೊಂಡಿದೀವಿ, ಇದಕ್ಕೆಲ್ಲ ಹಣ ಇದೆ ಅಂತ ಅಂದ್ರೆ ಆ 8 ಕೋಟಿಲೇ ಇದೆಲ್ಲ ಸೇರಿರೋದು. ಹೆಂಗಾಯ್ತದ್ರೆ 8 ಕೋಟಿ ಎಲ್ಲ ನೀವು ಹೇಳ್ತಾ ಇದ್ರೆ ಮುಂದಗಡೆ ಅವ್ರನ್ನೇ ಹೇಳ್ರಿ ತರಿಸ್ಕೊಳ್ಬೇಕಾಗಿದೆ. ಪ್ಲಾನಿಂಗ್ ಇವ್ರು ಜೈ ಹತ್ರ ಮಾತಾಡಿದ್ರು, ಎ ಹತ್ರ ಅವ್ರು ಹೇಳ್ತಾ ಇರೋದೇನು ನೀವು ಹೇಳೋದು ಆಯ್ತು. ಒಂದು ಲೈನ್ ಫ್ರಂಟ್ ಗ್ರೌಂಡ್ ಫಸ್ಟ್ ಸೆಕೆಂಡ್. ಈಗ ಅಂಗಡಿ ಎಷ್ಟು ಹೊಡಿತಾ ಇರೋದು, ಎಷ್ಟು ಅಂಗಡಿ ಹೊಡಿತಾ ಇರೋದು? ಈಗ ಇವನು ಎಲ್ಲ ಫಿಟ್ನೆಸ್ ಎಷ್ಟು ಆಯ್ತು ಸ್ವಾಮಿ ಫಿಟ್ನೆಸ್ ಇವನ್ನ ಯಾವೆಲ್ಲ ಕೊಟ್ರು, ಈಗಲ್ಲ ನಾವು ಫಿಟ್ನೆಸ್ ಸರ್ಟಿಫಿಕೇಟ್ ಇವತ್ತೆಲ್ಲ ಕೊಟ್ಟಿದ್ದು, ಯಾವಾಗಲೂ ಕೊಟ್ರು ಆಯ್ತು, ಏನೋ ಜೀವನ ಮಾಡ್ತಾರ. ನಾವು ನಿಮ್ಗೆ ಕೇಳ್ತಾ ಇರೋದು ಎಷ್ಟು ಅಂಗಡಿ 40 ಅಡಿ ಬೇಕಣ್ಣ. 40 ಯಾರು 40 ಅಡಿ 60 ಅಡಿ ಕಟ್ಟಿ ಈಗ ಬರೀ 40 ಅಡಿ ಹೊಡ್ಕೊಂಡ್ಬಿಟ್ರೆ ಅವ್ರು 40 ಅಡಿ ಎಲ್ಲ ಫುಲ್ ಹೊಡಿತಾರೆ. ಫುಲ್ ಅದಕ್ಕೆ ಒಟ್ಟು ಅಂಗಡಿ ಎಷ್ಟು 68 ಅಂಗಡಿ ಸರ್ ಇದು. ಈಗ 68 ಅಂಗಡಿ ಈಗ ಹೊಡೆದಿರೋದು ಅಲ್ಲ ಇವು ಹೊಡಿಬೇಕಾಗಿರೋದು ಹೇಳಿ ಸರ್. ಈಗ ಒಟ್ಟು ಅಂಗಡಿ ಇರೋದು 131 ಅಂಗಡಿ, ಅದರಲ್ಲಿ 32 ಅಂಗಡಿ ನಾವು ಇದು ಮಾಡಿದೀವಿ, ಹರಾಜ್ ಮಾಡಿದೀವಿ ಬಿಟ್ಟು. ಇನ್ನು